Oh, hi. Hello, family members, and welcome back to my channel. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪಾ ಇವತ್ತಿನ ವಿಡಿಯೋ ಅಂತ ಅಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಮ್ಯಾಚ್. ನಾಳೆ ಮಾರ್ಚ್ 4ನೇ ತಾರೀಕು ಮಧ್ಯಾಹ್ನ 2:30 ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಯಾವ ಟೀಮ್ ಗೆಲ್ಬಹುದು ಅನ್ನೋ ಪ್ರೆಡಿಕ್ಷನ್ ಮತ್ತೆ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು, ಪಿಚ್ ಯಾವ ತರ ಇದೆ ಅನ್ನೋದನ್ನ ಪೂರ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಪಟ್ಟನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ರಿವೆಂಜ್ ಟೈಮ್ ಅಂತಾನೆ ಹೇಳ್ಬೋದು. ಇಲ್ಲಿ ಇಂಡಿಯಾ ಸ್ಟ್ರೈಟ್ ಅವೇ 3-3 ಮ್ಯಾಚ್ ಅನ್ನು ಗೆದ್ದು ಇಲ್ಲಿ ಸೆಮಿಫೈನಲ್ ಬೌಂಡ್ರಿಗೆ ಬಂದಿದ್ದು. ಈ ಕಡೆ ಆಸ್ಟ್ರೇಲಿಯಾ ಮೂರ್ ಮ್ಯಾಚ್ ಅಲ್ಲಿ 2 ಮ್ಯಾಚ್ ಆಡಕ್ಕಾಗಿಲ್ಲ. 1 ಮ್ಯಾಚ್ ಅನ್ನು ಗೆದ್ದಿದ್ದಾರೆ ಇಂಗ್ಲೆಂಡ್ ಮೇಲೆ. 2 ಮ್ಯಾಚ್ ಮಳೆಯಿಂದಾಗಿ ಮ್ಯಾಚ್ ಕ್ಯಾನ್ಸಲ್ ಆಗಿತ್ತು. ಒಂದೇ ಒಂದು ಮ್ಯಾಚ್ ಗೆದ್ದಿರೋದು. ಇಲ್ಲಿ ಕಾನ್ಫಿಡೆನ್ಸ್ ನೋಡೋದಾದ್ರೆ ಇಂಡಿಯಾ ಜಾಸ್ತಿ ಕಾನ್ಫಿಡೆಂಟ್ ಆಗಿದೆ. ಯಾಕಂದ್ರೆ ಆಸ್ಟ್ರೇಲಿಯಾ ಆಡಿರೋದು ಒಂದೇ ಒಂದು ಮ್ಯಾಚ್, ಇನ್ನು 2 ಮ್ಯಾಚ್ ಅಲ್ಲೂ ಮಳೆಯಿಂದ ರದ್ದಾಗಿತ್ತು. ಇಂಡಿಯಾ ಇಲ್ಲಿ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಇಲ್ಲಿ ಆಸ್ಟ್ರೇಲಿಯಾದವರು ಫೈನಲ್ ಮ್ಯಾಚ್ ಅಂತ ಬಂದಾಗ ಹೆವಿ ಸ್ಟ್ರಾಂಗ್ ಆಗಿ ಬರ್ತಾರೆ. ಫುಲ್ ಟೀಮ್ ಸಪೋರ್ಟ್ ಇರುತ್ತೆ ಅವರಿಗೆ. ನೋಡಿರ್ಬೋದು 2023 ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ 200ಕ್ಕೆ ಆಲ್ಔಟ್ ಆಗಿದ್ರು. ಫಸ್ಟ್ ಮ್ಯಾಚ್ ಅನ್ನೇ ಸೋತಿದ್ರು ಆಸ್ಟ್ರೇಲಿಯಾ. ಅದಾದ ನಂತರ ಫೈನಲ್ ನಲ್ಲಿ ಯಾವ ರೀತಿ ಆಡಿದ್ರು, 245 ಆರಾಮಾಗಿ ಚೇಸ್ ಮಾಡಿ ವರ್ಲ್ಡ್ ಕಪ್ ನೇ ಗೆದ್ರು. ಒಂದು ರಿವೆಂಜ್ ಟೈಮ್ ತಗೊಳಕ್ಕೆ ಇವಾಗ ಇಂಡಿಯಾ ಟೀಮ್ ಮತ್ತೆ ವಾಪಸ್ ಆಗಿದೆ. ಆದ್ರೆ ಇದು ಫೈನಲ್ ಅಲ್ಲ, ಸೆಮಿಫೈನಲ್ ಅಲ್ಲಿ ಬಿದ್ದಿರೋದು ಆಸ್ಟ್ರೇಲಿಯಾ ಮೇಲೆ. ಇಂಡಿಯಾ ಸ್ಟ್ರೈಟ್ ಅವೇ ಕಾನ್ಫಿಡೆಂಟ್ ಆಗಿ ರಿವೆಂಜ್ ತಗೊಳಕ್ ಬಂದೇ ಬರ್ತಾರೆ. ಈ ಕಡೆ ಒಂದ್ ಕಡೆ ಆದ್ರೆ ಈ ಕಡೆ ಆಸ್ಟ್ರೇಲಿಯಾ ಟೀಮ್ ಫುಲ್ ಆಫ್ ಕಾನ್ಫಿಡೆನ್ಸ್. ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ ಟ್ರಾವಿಸ್ ಹೆಡ್ ಕಳೆದೊಂದು ಮ್ಯಾಚ್ ಅಲ್ಲಿ ಅಫ್ಘಾನಿಸ್ತಾನ ಮೇಲೆ ಮ್ಯಾಚ್ ರದ್ದಾದ್ರೂ ಬ್ಯಾಟಿಂಗ್ ನಲ್ಲಿ ಸಖತ್ತಾಗಿ ಆಡ್ತಿದ್ರು. ಟ್ರಾವಿಸ್ ಹೆಡ್ 50+ ರನ್ ಏನೋ ಹೊಡೆದಿದ್ರು. ಈ ಕಡೆ ಮ್ಯಾಕ್ಸ್ವೆಲ್ ಮತ್ತೆ ಜಾಶ್ ಇಂಗ್ಲಿಷ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಫಸ್ಟ್ ಮ್ಯಾಚ್ ಇಂಗ್ಲೆಂಡ್ ಮೇಲೆ ಸೆಂಚುರಿ ಕೂಡ ಮಾಡ್ಕೊಂಡ್ರು ಜಾಶ್ ಇಂಗ್ಲಿಷ್. ಪ್ಲೇಯಿಂಗ್ 11 ಅಲ್ಲಿ ನೋಡೋದಾದ್ರೆ ಇಂಡಿಯಾ ಟೀಮ್ ಒಂದೇ ಒಂದು ಚೇಂಜಸ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಶಮಿ ಅವರು ಅಂತ ಒಂದು ಫಾರ್ಮ್ ಅಲ್ಲಿ ಕಾಣಿಸ್ತಿಲ್ಲ. ಫಸ್ಟ್ ಮ್ಯಾಚ್ ಅಲ್ಲಿ 5 ಫಾರ್ ತೆಗೆದ್ರು, ಕಳೆದ 2 ಮ್ಯಾಚ್ ಅಲ್ಲಿ ಅಂತ ಏನು ವಿಕೆಟ್ ಟೇಕಿಂಗ್ ಬೌಲರ್ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ನಾನು ಅನ್ಕೊಂಡಿದ್ದೀನಿ ಹರ್ಷದೀಪ್ ಸಿಂಗ್ ನ ಇಲ್ಲಿ ರಿಪ್ಲೇಸ್ ಆಗಿ ಮಾಡ್ಕೊಬಹುದು ಅಂತ. ಮತ್ತೆ 3 ಜನ ಸ್ಪಿನ್ನರ್ ನ ಇಲ್ಲಿ ಆಡಿಸ್ಬೋದು ಅಂತ ಅನ್ಕೊಂಡಿದೀನಿ. ಬಟ್ ಅದನ್ನ ಬಿಟ್ರೆ ಇಲ್ಲಿ ಸೇಮ್ ಟೀಮ್ ಜೊತೆಗೆ ಬರುತ್ತೆ ಇಂಡಿಯಾ ಟೀಮು. ಹರ್ಷದೀಪ್ ಸಿಂಗ್ ಅವ್ರನ್ನ ರಿಪ್ಲೇಸ್ ಆಗಿ ತಗೊಬೋದು ಅಂತ ಅನ್ಕೊಂಡಿದೀನಿ. ಈ ಕಡೆ ಆಸ್ಟ್ರೇಲಿಯಾ ಟೀಮ್ ನೋಡೋದಾದ್ರೆ ಬೌಲಿಂಗ್ ಅಲ್ಲಿ ಸ್ವಲ್ಪ ವೀಕ್ ಇದೆ. ಎಲ್ಲ ಯಂಗ್ಸ್ಟರ್ ಬೌಲರ್ಗಳಿದ್ದಾರೆ. 4 ಜನ ಪ್ಲೇಯರ್ಸ್ ಇಂಜುರಿ ಆಗಿದ್ದು. ಮೇನ್ ಪ್ಲೇಯರ್ಸ್ ಆಸ್ಟ್ರೇಲಿಯಾಗೆ ದೊಡ್ಡ ಹೊಡೆತ ಬೀಳುತ್ತೆ. ಈ ಸರಿ ಕಪ್ ಗೆಲ್ಲೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದಾಗ ಸಖತ್ತಾಗಿ ಫಸ್ಟ್ ಮ್ಯಾಚ್ ಅನ್ನೇ ಗೆದ್ದು ಇಂಗ್ಲೆಂಡ್ ಮೇಲೆ ಒಳ್ಳೆ ಒಂದು ಚಾಪ್ ಮುಡಿಸಿದ್ರು. ಸ್ಪೆನ್ಸರ್ ಜಾನ್ಸನ್, ನೇಥನ್ ಎಲ್ಲಿಸ್ ಒಬ್ಬ ಹೊಸ ಯಂಗ್ಸ್ಟರ್ಗಳು ಇಲ್ಲಿ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಇರೋದು. ಆಡಮ್ ಜಾಂಪ್ ಅವರು ಸೀನಿಯರ್ ಪ್ಲೇಯರ್ ಆಗಿ ಒಬ್ಬ ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ನೋಡ್ಕೊಳ್ತಾರೆ. ಯಾಕಂದ್ರೆ ಸೀನಿಯರ್ ಬೌಲರ್ ಆಗಿ ಇಲ್ಲಿ ಇರೋದಂದ್ರೆ ಆಡಮ್ ಜಾಂಪ್ ಒಬ್ರು. ಇನ್ನು ಉಳಿದ ಎಲ್ಲ ಯಂಗ್ಸ್ಟರ್ ಪ್ಲೇಯರ್ಗಳೇ ಆಸ್ಟ್ರೇಲಿಯಾ ತಂಡದಲ್ಲಿ. ಆದ್ರೂ ಇವರು ಬೌನ್ಸ್ ಬ್ಯಾಕ್ ಆಗಿ ಆಡ್ತಾರೆ. ಯಾಕಂದ್ರೆ ಸೆಮಿಫೈನಲ್ ಫೈನಲ್ ನಲ್ಲಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ ನಾವು ನೋಡಿದೀವಿ, ವರ್ಲ್ಡ್ ಕಪ್ ಅಲ್ಲೂ ನೋಡಿದೀವಿ. ಇಂಡಿಯಾಗೆ ಅಷ್ಟು ಈಸಿ ಆಗಿರಲ್ಲ. ಟ್ರಾವಿಸ್ ಹೆಡ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಸ್ಟ್ರೈಟ್ ಅವೇ ಬೌನ್ಸ್ ಬ್ಯಾಕ್ ಆಗಿ ಒಳ್ಳೆ ಗುಡ್ ಎನರ್ಜಿ ತಗೊಂಡ್ಬರ್ತಾರೆ ಅಂತ ಅನ್ಕೊಂಡಿದೀನಿ. ನಾವಿಲ್ಲಿ ನೋಡೋದಾದ್ರೆ ಅಡ್ವಾಂಟೇಜ್ ಜಾಸ್ತಿ ಯಾರಿಗಿದೆ ಅಂತ ಅಂದ್ರೆ ಇಂಡಿಯಾ ಟೀಮಿಗೆ ಜಾಸ್ತಿ ಅಡ್ವಾಂಟೇಜ್ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದುಬೈ ಪಿಚ್ ಅಲ್ಲಿ ಎಷ್ಟೋ ಜಾಸ್ತಿ ಕಳೆದಂತ ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದುಬೈ ಪಿಚ್ ಅಲ್ಲಿ ಜಾಸ್ತಿ ಮ್ಯಾಚ್ಗಳನ್ನ ಆಡಿದ್ದಾರೆ. ಆಸ್ಟ್ರೇಲಿಯಾ ತಂಡ ದುಬೈ ಪಿಚ್ ಅಲ್ಲಿ ಮೊದಲೇ ಮ್ಯಾಚ್ ಆಡ್ತಿರೋದು ಸೆಮಿಫೈನಲ್. ಜಾಸ್ತಿ ಅಡ್ವಾಂಟೇಜ್ ನೋಡೋದಾದ್ರೆ ಇಂಡಿಯಾಗೆ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೆಡಿಕ್ಷನ್ ನೋಡೋದಾದ್ರೆ ನನಗೆ ಯಾಕೋ ಇದು ಹೈ ಸ್ಕೋರಿಂಗ್ ಮ್ಯಾಚ್ ಆಗಿ ಮೂಡ್ ಬರ್ಬೋದು ಅಂತ ಅನಿಸ್ತಿದೆ. ಯಾಕಂದ್ರೆ ಯಂಗ್ಸ್ಟರ್ಗಳು ಇರೋದು ಇಲ್ಲಿ ಆಸ್ಟ್ರೇಲಿಯಾ ತಂಡದಲ್ಲಿ. ಈ ಕಡೆ ಫಾರ್ಮ್ ನಲ್ಲಿ ಇದ್ದಾರೆ ಇಂಡಿಯನ್ ಬ್ಯಾಟರು ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಈ ಕಡೆ ಶುಭ್ಮನ್ ಗಿಲ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಆಸ್ಟ್ರೇಲಿಯಾ ತಂಡದಲ್ಲಿ ನೋಡೋದಾದ್ರೆ ಪವರ್ ಪ್ಲೇ ನಲ್ಲಿ ಸಖತ್ತಾಗಿ ರನ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ಟ್ರಾವಿಸ್ ಹೆಡ್ ಮತ್ತೆ ಸ್ಮಿತ್ ಅವರು ಒಳ್ಳೆ ಇನ್ಫಾರ್ಮ್ ಅಲ್ಲಿ ಇದ್ದಾರೆ. ಜಾಶ್ ಇಂಗ್ಲಿಷ್ ಅವರು ಒಳ್ಳೆ ಡೆಪ್ತ್ ಇದೆ ಆಸ್ಟ್ರೇಲಿಯಾ ತಂಡದಲ್ಲಿ. ಹೈ ಸ್ಕೋರಿಂಗ್ ಮ್ಯಾಚ್ ಆಗಿ ಮೂಡ್ ಬರೋದು ನನಗೆ ಯಾಕೋ ಜಾಸ್ತಿ ಚಾನ್ಸಸ್ ಕಾಣಿಸ್ತಿದೆ ಇಲ್ಲಿ ನೋಡೋದಾದ್ರೆ ಟಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಸ್ಟ್ರೇಲಿಯಾದವರು ಫೈನಲ್ ಅಥವಾ WTC ಫೈನಲ್ ಅಲ್ಲೂ ಟಾಸ್ ಗೆದ್ದಿದ್ರು. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ರು. 2023 ವರ್ಲ್ಡ್ ಕಪ್ ಅಲ್ಲೂ ಸಹ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ರು.
ಟಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಎರಡು ಟೀಮಿಗೂ. ಟಾಸ್ ಗೆದ್ರೆ ಬೌಲಿಂಗ್ ತಗೊಳ್ಳೋದು ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಪ್ರಿಡಿಕ್ಷನ್ ನೋಡೋದಾದ್ರೆ ಇಲ್ಲಿ ನನಗೆ ಸ್ಟ್ರೈಟ್ ಅವೇ ಇಂಡಿಯಾ ಪವರ್ ಪ್ಲೇಯಿಂದನೇ ಡಾಮಿನೇಷನ್ ಸ್ಟಾರ್ಟ್ ಮಾಡುತ್ತೆ ಅಂತ ಅನಿಸುತ್ತೆ. ಇಂಡಿಯಾ ಇಲ್ಲಿ ಆಲ್ಮೋಸ್ಟ್ ಗೆಲ್ಬೋದು ಅಂತಲೇ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ, ಯಾವ ಟೀಮ್ ಗೆಲ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೂ ಮ್ಯಾಚ್ ಅಂತೂ ಈಸಿ ಆಗಿರಲ್ಲ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆಸ್ಟ್ರೇಲಿಯಾದವರು ಸೆಮಿಫೈನಲ್ಲೇ ಸಖತ್ತಾಗಿ ಆಡ್ತಾರೆ. ಇಂಡಿಯಾ ಇಲ್ಲಿ ರಿವೆಂಜ್ ತಗೊಳುತ್ತೆ, ಪಕ್ಕ ರಿವೆಂಜನ್ನು ಹೊಡೆಯುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.